ಪೊದ್ದು ನಾನು ನಿನ್ನ ಮಾತು ಕೇಳಬೇಕಿತ್ತು. ನಿನ್ನ ಮಾತು ಕೇಳಬೇಕಿತ್ತು. ಹಾಂ, ನಾನು ನಿನ್ನ ಮಾತು ಕೇಳ್ದಿದ್ದಂಗೆ ತಪ್ಪು ಮಾಡಿಬಿಟ್ಟೆ. ತಪ್ಪು ಮಾಡಿಬಿಟ್ಟೆ. ಹೆಂಗನ ಮಾಡಿಬಿಟ್ಟು ನನ್ನ ಎದುರಿಗೆ ಸಮಯ ಕೇಳ್ಬಿಟ್ಟು ನೀನು ವಾಪಸ್ ಮನೆ ಕರ್ಕೊಂಬಿಟ್ಟು ಬರ್ತೀನಿ. ನನ್ನ ತಪ್ಪಾಯಿತು, ನನಗೆ ಸಮಸ್ಬಿಡು. ನನ್ನ ತಪ್ಪಾಯಿತು. ನಮ್ಮ ಅಣ್ಣನ ನಂಬ್ಕೊಂಡು ನಾನು ಮೋಸ ಹೋಗ್ಬಿಟ್ಟೆ ಪೊದ್ದು. ನಮ್ಮ ಅಣ್ಣನ ನಂಬ್ಕೊಂಡು ನಾನು ಮೋಸ ಹೋಗ್ಬಿಟ್ಟೆ. ನಿಧಾನಕ್ಕೆ ಎದ್ದೊಳತ್ ನೋಡೋಣ. ಹೆಂಗನ ಮಾಡಿ ಬಸ್ ಹತ್ಕೊಂಡು ಹೊಂಟೋಗ್ಬಿಡ್ಬೇಕು ಪೊದ್ದಿ ಮಂತಕ್ಕೆ. ಹೋಗ್ಬಿಟ್ಟು ಕೈ ಮುಗ್ದನಾಗ ಸಮಯ ಕೇಳ್ಬಿಟ್ಟು ಎಂಡ್ರನ್ನ ಕರ್ಕೊಬಿಟ್ಟು ಬರಬೇಕು. ಆಗಿದ್ದಕ್ಕೆಲ್ಲನೂ ಸಮಯ ಕೇಳಬೇಕು. ಅಯ್ಯಪ್ಪ, ಹೆಜ್ಜೆ ಈಗ ಕೈತಿಲ್ಲ, ನೋಯ್ತೈತೆ. ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಬಸ್ ಸ್ಟ್ಯಾಂಡ್ಗಾನ ಹೋಗಿ ಬಸ್ ಹತ್ಕೊಂಡು ಹೊಂಟೋಗ್ಬಿಡ್ತೀನಿ. ಅಯ್ಯಪ್ಪ, ಇದೆಯಾ ಕಣ, ಹಿಂಗೊಳ್ತಿದ್ಯಾ? ಏನಾಯ್ತು? ಏನಿಲ್ಲ ಕಣ, ಏನಿಲ್ಲ ಬಿಡು. ನಾನು ಪೊದ್ದು ಮಂತಕ್ಕೆ ಹೋಗ್ಬೇಕಿತ್ತು. ಕಾಲಾಗಕ್ಕಿಲ್ವೇನೋ ಹೋಗೋಕ್ಕೆ? ಹೆಂಗೆ ಹೋಯ್ತೀಯ ಇದ್ರಾಗೆ? ಏನೂ ಇಲ್ಲ, ಏನು ಮಾಡೋಕ್ಕಾಗಿಲ್ಲ. ನಾನು ಎಂಡ್ರ ತಕ್ಕ ಹೋಗ್ಲೇಬೇಕು. ನನ್ನ ಎಂಡ್ರ ಹತ್ರ ನಂಗೆ ಸಮಯ ಕೇಳಲೇಬೇಕು. ಪೊದ್ದಕ್ಕನ ಹತ್ರಣ ಅಂಥದ್ದು ಏನಾಯ್ತಣ್ಣ? ಅದೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ. ಮಾತಾಡೋಕ್ಕೆ ಟೈಮ್ ಇಲ್ಲ. ನಾನು ಹೋಗ್ಬೇಕು. ಹೆಂಗಾರ ಮಾಡ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ಲಾ? ಕಾಲಾಗಕ್ಕಿಲ್ಲ. ಈ ವೀಲ್ ಚೇರ್ ಮೇಲೆ ಹೋಗೋಕ್ಕಾಗಕ್ಕಿಲ್ಲ. ಬಸ್ ಹತ್ತಕ್ಕಾಗಕ್ಕಿಲ್ಲ. ವೀಲ್ ಚೇರ್ ಮೇಲೆ ಹೆಂಗನ ಕರ್ಕೊಂಡು ಹೋಗ್ಲಾ ನನ್ನ? ಸರಿ ಕಣ, ಆಯಿತು ಬಾ. ಗಾಡಿನಾಗೇನಿಯಾ? ನನ್ನ ಫ್ರೆಂಡ್ ಗಾಡಿನಾಗೇನಿಯಾ? ಕರ್ಕೊಂಡು ಹೋಗ್ತೀನಿ ಬಾ. ಆದಷ್ಟು ಬೇಗ ಕರ್ಕೊಂಡು ಹೋಗ್ಲಾ? ಕರ್ಕೊಂಡು ಹೋಗು. ಸರಿ ಬಾ. ಅಮ್ಮೋ ಯಮ್ಮ, ನಾನು ಊರಿಗೆ ಹೋಗ್ತೀನಿ. ನಾನು ಊರಿಗೆ ಹೋಗ್ಬೇಕು. ನನ್ನ ಗಂಡನ ಮನೆಗೆ ಹೋಗ್ತೀನಿ. ಇದ್ಯಾಕ್ಲೇ ಇದ್ದಕ್ಕಿದ್ದಂಗೆ ನೀವು ಹೊಂಟ್ಬಿಟ್ಟಿದ್ಯಲ್ಲ? ಇರು, ಏನಾಯ್ತದೆ? ಅಲ್ಲಿ ಏನು ಗಂಡನ ಹತ್ರ ಮಾತಾಡೋಕ್ಕಿಲ್ಲ ಅಂತೀಯ? ಯಾರ ತಗೋ ಮಾತಾಡೋಕ್ಕಿಲ್ಲ ಅಂತೀಯ? ಅಷ್ಟೊಂದು ಕಷ್ಟ ಐತೆ ಅಲ್ಲಿ, ಅದು ಇದು ಅಂತ ಹೇಳ್ತೀಯ? ಹೇಳು, ಏನು ಇದು ಅಂತ ಹೇಳ್ಬಿಟ್ಟು. ಅಮ್ಮ ಪಾಪ ಕಣಮ್ಮ, ನನ್ನ ಗಂಡ ಎದ್ದೊಳಕ್ಕಾಗಲ್ಲ, ಕುಂತ್ಕೊಳಕ್ಕಾಗಲ್ಲ ಕಣಮ್ಮ. ನನ್ನ ಗಂಡಂಗೆ ಅವ್ನಿಗೆ ಎದ್ದೊಳಕ್ಕಾಗಕ್ಕಿಲ್ಲ, ಕುಂತ್ಕೊಳಕ್ಕಾಗಕ್ಕಿಲ್ಲ. ನಾನು ಇಲ್ಲಿ ಇದ್ದೀವನ್ ಮಾಡಲಿ ಹೇಳು. ಮೊನ್ನೆ ಬಂದಾಗ ನೀನೇನು ಉಗುತ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟೆ ಬೇಡ ಅಂತ ಹೇಳ್ಬಿಟ್ಟು, ಇವಾಗ ನೋಡ್ರೆ ಹಿಂಗೆ ಹೇಳ್ತಿದ್ಯಲ್ಲ ನೀನು. ಆವಾಗೇನೋ ಪಾಪ ಇತ್ತು, ಹಂಗೆ ಒಂದು ಕಳಿಸ್ಬಿಟ್ಟೆ ಕಣಮ್ಮ. ಇವಾಗ ನನ್ನ ಗಂಡ ಕಾಲು ಮುರ್ಕೊಂಡ್ರದ್ ನೋಡಿ ಒಂಥರ ಹೊಟ್ಟೆ ಎಲ್ಲ ಉರ್ದಂಗೆ ಆಯ್ತದ ಕಣಮ್ಮ ನನಗಂತೂ. ಆಮೇಲೆ ದೇವ್ರಣೆಯಲ್ಲಿ ಯಾರೂ ಸಂದಕ್ಕೆ ನೋಡ್ಕೊಂತಿರಲ್ಲ ಕಣಮ್ಮ, ಒಂಚೂರು ಸಂದಕ್ಕೆ ನೋಡ್ಕೊತಿರಲ್ಲ ಕಣಮ್ಮ. ಅದಕ್ಕೆ ನಾನು ಹೋಗ್ಬಿಟ್ಟು ನೋಡ್ಕೊತೀನಿ. ನಾನು ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ರನ್ನ ಯಾರು ನೋಡ್ಕೊತಾರಮ್ಮ? ಯಾರು ನೋಡ್ಕೊತಾರೆ ಹೇಳು? ಹೇಳ್ದಲ್ಲೇ ಅವ್ರ ಹೊತ್ತಿಗಳು ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು. ಆ ಮನೆಯಾಳಿಗಳು ಏನು ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತಮ್ಮ. ಇಬ್ರು ಕಿತ್ಕೊಂಡು ತಿಂತವೆ ಅಷ್ಟೇ. ಕಿತ್ಕೊಂಡು ತಿಂತವೆ. ಯಾರು ನನ್ನ ಗಂಡನ ಕೂಳು ಹಾಕಕ್ಕಿಲ್ಲ, ನೋಡ್ಕೊಳ್ಳೋದಿಲ್ಲ ಕಣಮ್ಮ. ಏನೇ ಆಗಲಿ ಎಂತನೇ ಆಗಲಿ ಗಂಡ ಅಂದಮೇಲೆ ಗಂಡನೇ ಅಲ್ವೇನಮ್ಮ. ಅದಕ್ಕೆ ನಾನು ಹೋಗ್ಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ ಕಣಮ್ಮ. ನನ್ನ ಗಂಡ ಬೇಕಾರೆ ಬೈಕೊಂಡ್ರು ಏನು ಮಾಡ್ಕೊಂಡ್ರು ಪರವಾಗಿಲ್ಲ. ಅರ್ಧ ಮನೆ ಕಂಡರು ಕೊಟ್ಬಿಟ್ಟವನಲ್ಲ, ಅರ್ಧ ಮನೆನಾಗ ನಾನೇ ಇದ್ಕೊಂಡು ಬೇಕಾರೆ ಒಂಚೂರು ಕಣ್ಣು ಮುಂದೆ ಓಡಾಡ್ಕೊಂಡಿರ್ತೀನಿ. ಆವಾಗ ನಾನು ಒಂಚೂರು ನೆಮ್ಮದಿಯಾಗಿತ್ತಾನೆ ನೋಡ್ಕೊತೀನಿ. ಇನ್ನು ಯಾರು ನೋಡ್ಕೊಳಕ್ಕಿಲ್ಲ ಕಣಮ್ಮ. ನಾನು ಹೋಯ್ತೀನಿ, ಬರ್ಲಾ? ಇಷ್ಟೊಂದು ಪಿರುತಿ ಮನ್ಸಾಗಿದ್ಕೊಂಡು ಇವಾಗ ನೋಡಿದ್ರೆ ನೀನು ಹಿಂಗೆ ಹೇಳ್ತಾ ಇದೆಯಾ ನೀನಂತೂ? ನಿಂದೊಳ್ಳೆ ಕತೆ ಕಣಮಿ, ನಿಂದೊಳ್ಳೆ ಕತೆ. ಅಯ್ಯಯ್ಯಪ್ಪ. ಸರಿ ಅಲ್ಲಡು, ಹಿಂದ್ಗಡೆ ನೋಡು, ಒಳಿ ಅಂದ್ರೆ ನೀ ಬಂದ್ಬಿಟ್ಟವ್ರೆ. ನೀವೇನಿಲ್ಲಿ ನನ್ನ ಮನೆ ಬರಬೇಡಿ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಸಿದ್ನಲ್ಲ, ಆದ್ರೂ ನೀವೇನು ಮಾಡ್ತಾ ಇದ್ರಿ ಇಲ್ಲಿ? ಹೋಯ್ತಾ ಇರಿ ಸುಮ್ಕೇಣಿಯ. ಪೊದ್ದು, ನಿನ್ನ ಮ್ಯಾಲ್ ಬೈದ್ರುನು ನಿನ್ನ ಮನ್ಸು ಬೆಣ್ಣೆ ಅಂತ ನಂಗೆ ಸಂದಾಗ ಗೊತ್ತು. ನಿನ್ನ ಮ್ಯಾಲ್ ಬೈದ್ರುನು ಮನ್ಸಾಗೆ ನನ್ನನ್ನು ಎಷ್ಟು ಪಿರುತಿ ಮಾಡ್ತೀಯ ಅಂತ ಸಂದಾಗ ಗೊತ್ತು. ಆದರೆ ಬ್ಯಾರ ನಮ್ಮ ಅಣ್ಣ ನಮ್ಮ ಮತ್ತಿಗೆ ಎಲ್ಲನೂ ಮ್ಯಾಲ್ಗಡೆ ಹೊಗಳಿ ಅಟ್ಟು ಕೇರಿಸ್ತಾರೆ. ಆದರೆ ಯಾರಿಗೂ ನನ್ನ ಮ್ಯಾಲೆ ಹೊಸಿನೂ ಪಿರುತಿ ಇಲ್ಲ ಅಂತ ಹೇಳ್ಬಿಟ್ಟು ನಂಗೆ ಈಗ ತಾನೇ ಗೊತ್ತಾಯ್ತು ಎಲ್ಲನೂ. ನೀನು ನನ್ನ ಇಷ್ಟಪಟ್ಟಷ್ಟು ಯಾರು ಇಷ್ಟಪಡೋಕ್ಕಿಲ್ಲ. ಯಾವತ್ತಿದ್ರೂ ಕಷ್ಟ ಅಂದರೆ ಹೆಂಡ್ತಿ ಇಲ್ಲ, ಅಮ್ಮನೇ ಆಗೋದು, ಇನ್ನು ಯಾರು ಆಗೋಕ್ಕಿಲ್ಲ. ಎಲ್ಲನೂ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಡೋರೆ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತು ಪದ್ದು, ಇವಾಗ ಗೊತ್ತಾಯ್ತು. ಅಣ್ಣ 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 ಅಂತ ಹೇಳ್ಬಿಟ್ಟು ನಾನು ಸಾಯ್ತಾ ಇದ್ದೆ. ಆದರೆ ನಮ್ಮ ಅಣ್ಣ ನನ್ನ ಕಾಲಿಂಗ್ ಆಗಿದ್ರು ಒಂದು ಕಿತನೂ ನನಗೆ ಏನಾಯ್ತಪ್ಪ ಅಂತ ಕೇಳಲಿಲ್ಲ. ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು ನಮ್ಮಮ್ಮ. ಆಮೇಕಿಂದ ಮನೆಗೆ ಬಂದರೆ ಒಬ್ಬರೂ ನೋಡ್ಕೊಳ್ಳೋರಿಲ್ಲ. ಇಡೀ ಮನೆ ತುಂಬ ನಾನೇ ಗಾಡಿನ ಕುಂತ್ಕೊಂಡು ಓಡಾಡಿ ಸಾಕಾಗೋಗ್ಬಿಡ್ತು ಪದ್ದು ನನಗಂತೂ. ನಾನು ಏನು ಅಂದ್ಕೊಂಡಿದ್ದೆ, ಆದರೆ ಸತ್ಯ ಎಲ್ಲ ಗೊತ್ತಾದ್ಮೇಲೆ ಭಾಳ ಬೇಜಾರಾಯ್ತೈತೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪದ್ದು, ಕ್ಷಮಿಸ್ಬಿಡು. ನಾನು ಮಾಡಿರೋ ತಪ್ಪಿಗೆ ಸಮಯನೇ ಇಲ್ಲ ಅಂತ ನನಗೆ ಗೊತ್ತು. ಆದರೆ ನಿನ್ಗೆ ಕ್ಷಮಿಸ್ಲೇಬೇಕು ಪದ್ದು, ಕ್ಷಮಿಸ್ಲೇಬೇಕು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಬೇಕಾದ್ರೆ ನಿನ್ನ ಕಾಲು ಬೇಕಾದ್ರೆ ಹಿಡ್ಕೊಬಿಡ್ತೀನಿ ಪದ್ದು. ಅಯ್ಯೋ ರೀ, ಎದಳಿ ಮ್ಯಾಕೆ ಎದಳಿ. ಇದೇನು ಹಿಂಗೆ ಕಾಲು ಹಿಡ್ಕೊಳಕ್ಕೆ ಹೋಯ್ತಿರಲ್ಲ ಎಂಡ್ರ ಕಾಲಿಗೆ? ಎದಳಿ ಮ್ಯಾಕೆ ರೀ. ನೀವು ಹಿಂಗೆಲ್ಲ ಕಾಲು ಹಿಡ್ಕೋಬಾರ್ದು. ಅಲ್ಲ, ಇದ್ದಕ್ಕಿದ್ದಂಗೆ ಇದು ಯಾಕೆ ಹಿಂಗೆ ಅಳ್ಕೊಂಡು ಬಂದ್ಬಿಟ್ಟಿದ್ದೀರಲ್ಲ? ಅಂಥದ್ದೇನಾಯ್ತು ನಿಮಗೆ? ಏನಾರ ಕಾಲೇನ ಹೊಂಟೋಗ್ಬಿಡ್ತಾ ಏನು? ನನ್ನ ಕಾಲು ಮುರಿದೋಗಿದ್ರು ನಂಗೆ ಬೇಜಾರಾಯ್ತಿರ್ಲಿಲ್ಲ. ಆದರೆ ಅಷ್ಟೊಂದು ಪಿರುತಿ ಮಾಡಿ ನಮ್ಮ ಅಣ್ಣ ಅಂತ ಅನ್ಕೊಂಡು ಹೋದ್ನಲ್ಲ, ನಮ್ಮ ಅಣ್ಣನೇನಿಯ ಕೊನೆಗೆ ನನಗೆ ಬೊತ್ತಿಕ್ಬಿಟ್ಟ ಪೊದ್ದು, ಬೊತ್ತಿಕ್ಬಿಟ್ಟ. ನನ್ನ ಹತ್ರ 3 ವರ್ಷ ಮನೆನ ಸುಮ್ಕೇನಿಯ ನನ್ನ ಹೆಸ್ರಿಗೆ ಅಂತ ಹೇಳ್ಬಿಟ್ಟು ಬರ್ಕೊಟ್ಬಿಡು, ನಾನು ನಿಮ್ಮ ಹೊತ್ತಿಗೆಲ್ಲ ಒಂದಾದ್ಮೇಲೆ 3 ವರ್ಷ ಆದ್ಮೇಲೆ ನಿಂಗೆ ಎಲ್ಲನೂ ಮನೆಯೆಲ್ಲನೂ ಬರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಹೊತ್ತಿಗೆದಾಗ ಮಾತಾಡ್ತಿದ್ದ. ಎಲ್ಲ ಆಸ್ತಿನೂ ನಾನೇ ಹೊಡ್ಕೊಂಬಿಟ್ಟು ನನ್ನ ತಮ್ಮನ ಮನೆಯಿಂದ ಈಚೆ ಕಡೆಗೆ ತೊಳ್ಬಿಡ್ತೀನಿ, ನಾಳೆ ನಾಡಿದ್ರಾಗೆ ಮನೆಯೆಲ್ಲನೂ ಬರ್ಸ್ಕೊಬಿಡ್ಬೇಕು, ಹಂಗೆ ಹಿಂಗೆ ಅಂತ ಇಬ್ರು ನಮ್ಮ ಅಣ್ಣನ ಹೊತ್ತಿಗೆ ಇಬ್ರು ಕುಂತ್ಕೊಂಡು ಮಾತಾಡ್ತಾ ಇದ್ರ. ನಾನು ಅದನ್ನು ಕೇಳಿಸ್ಕೊಂಡ್ಬಿಟ್ಟೆ. ಕೇಳಿಸ್ಕೊಂಡಾಗಿಂದ ಮನ್ಸಿಗೆ ಭಾಳ ನೋವಾಯ್ತಾಯ್ತು ಪದು, ಭಾಳ ನೋವು.
ನೋವಾಯ್ತೈತೆ. ನಿನ್ನ ಹೆಸ್ರನಾಗ ಏನನ್ನ ಇರಲಿಲ್ಲ ಮನೆ ಅಂತ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ನಾನು ಮನೆಯೆಲ್ಲ ನಮ್ಮ ಅಣ್ಣಂಗೆ ಬರ್ಕೊಟ್ಬಿಟ್ಟು ಬೀದಿಗೆ ಬಂದ್ಬಿಡ್ತಿದ್ದೆ. ಆದರೆ ನಿನ್ನ ಹೆಸ್ರನಾಗ ಮನೆ ಇರೋದಕ್ಕೆ ಅರ್ಧ ಇಬ್ಬರು ಜಾಯಿಂಟ್ ಆಗಿರೋದಕ್ಕೆ ಬರ್ಕೊಡೋಕ್ಕಾಗಿಲ್ಲ, ಸುಮ್ಮನೆ ಹೋಗ್ಬಿಟ್ಟೆ. ಇಲ್ಲಾಂದರೆ ನಿನ್ನೂ ಸೇರಿ ಬೀದಿಗೆ ನೀಯೇ ತಂದುಬಿಡ್ತಿದ್ದೆ ನಾನಂತೂ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪದ್ದು. ಬಾ ಮನೆಗೆ ಹೋಗೋಣ. ನೀನಿದ್ರೇನೆಯ ಮನೆ, ನೀನಿದ್ರೇನೆಯ ಮನೆ ಕಳೆ, ನೀನಿದ್ರೇನೆಯ ಸರಿ. ನೀನು ಎಲ್ರಿಗೂ ಉಗ್ತು ಮಾಡಿ ಏನು ಬುದ್ಧಿ ಕಲಿಸ್ತೀಯ ಅಂತ ನಂಗೆ ಇವಾಗ ಸಂದ ಗೊತ್ತಾಯ್ತು. ಎಲ್ಲರಿಗೂ ನೀನು ಕಲಿಸ್ಲೇಬೇಕು ಬುದ್ಧಿಯ. ಬಾ ನೀನು ಸುಮ್ಮನೆ ನೀಯ ಬಾ. ನಂಗೆ ಗೊತ್ತಿತ್ರಿ, ನಂಗೆ ಗೊತ್ತಿತ್ತು ನಿಮ್ಮ ಅಣ್ಣನವೇ ಹೊತ್ತಿಗೆ ಎಂಥ ವಿಷ ಅಂತ ಹೇಳ್ಬಿಟ್ಟು ಆ ಮಮತಿನೂ ಸರಿ ಇಲ್ಲ, ಆ ಶಾರದಿನೂ ಸರಿ ಇಲ್ಲ, ನಿಮ್ಮ ಅಣ್ಣನವೇ ಸರಿ ಇಲ್ಲ. ನಾನು ಹೇಳಿದ್ರೆ ನೀವು ಕೇಳ್ತಾ ಇರಲಿಲ್ಲ. ಅಯ್ಯಯ್ಯಯ್ಯ, ಇದೊಳ್ಳೆ ಪೊಜಿಟಿವ್ ಬಂದ್ಬಿಡ್ತಲ್ಲ. ಸರಿ ನಡೀರಿ, ಬತ್ತೀನಿ. ನೀವೇನು ಒಳಕ್ಕೆ ಹೋಗ್ಬೇಡಿ. ಅದಕ್ಕೆ ಯಾಕೆ ಕಳ್ಕೊಂಡು ನಿಂತ್ಕೊಂತೀರಾ? ನಿಮ್ಮ ಅಣ್ಣಂಗೂ ನಿಮ್ಮ ಹೊತ್ತಿಗೆಗೂ ಕಾದೈತೆ. ನಡೀರಿ ಸುಮ್ಕೇನಿಯ. ಅದೇನೋ ಕೇಳ್ಪಟ್ಟೆ, ಮಮತಿಗೇನೋ ಮನೆ ಬರ್ಕೊಟ್ಬಿಟ್ಟು ನಂದು ನಿಮ್ಮ ಅಣ್ಣ. ಅವಳು ಮನೆ ಬರ್ಕೊಟ್ಬಿಟ್ಟು ಎಳ್ಳೆ ಹೆಂಡ್ರ ಜೊತೆ ಸಂದಕಿರಣ ಅಂತ ಹೇಳ್ಬಿಟ್ಟು ನಮ್ಮ ಮಸ್ತಿಗೆ ಬಂದವನಂತೇನು? ಹ್ಞೂ ಪದ್ದು, ಮನ್ಯಾಗ ಏನೇನೋ ನಡೀತಾಯ್ತು ಪದ್ದು, ಮನ್ಯಾಗ ಏನೇನೋ ನಡೀತೈತೆ. ಎಲ್ಲ ನಮಗೆ ಕೈ ಕೊಡೋರೆ ನೆನಿಯ, ನಮ್ಮ ಅಣ್ಣ ಎಲ್ಲ ಮೋಸ ಮಾಡೋರೆ ನೆನಿಯ. ಬಾ ಸುಮ್ಕೆ ನೆನಿಯ. ಅಲ್ಲ ಕಣಣ್ಣ, ನಿನಗೆ ಬುದ್ಧಿ ಬೇಡವಾ? ಅಣ್ಣ ಅಂತ ಹೇಳಿದ್ರೆ ಕಷ್ಟಕ್ಕೆ ಸಹಾಯ ಮಾಡಬೇಕು ಅಂತಂದ್ರೆ ನೀನು ಹಾಳಾಗೋಗೋದಲ್ಲದೆ ಪಾಪ ಪದ್ದು ಹಾಕು ಹಾಳು ಮಾಡ್ಬಿಟ್ಟು ಆಸ್ತಿ ಬರ್ಕೊಡಕ್ಕೆ ನೆಟ್ಟು ಹೊಂಟಿದ್ಯಲ್ಲ. ನೀನು ಯಾವ ಸೀಮೆನು ಅಂತ ಅಂತೀನಿ. ಹೇಳದ್ನಲ್ವೆಲ್ಲ ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಕಣ. ಏನು ನಂದು ಸುಮ್ಕೆ ನೀ ಇದು ಮಾಡ್ಬಿಟ್ಟೆ. ಈಗೆಲ್ಲ ಗೊತ್ತಾಯ್ತಲ್ಲ ಏನು ಅಂತ ಹೇಳ್ಬಿಟ್ಟು ಇನ್ನೊಂದು ಪೊದ್ದು ಮಾತು ಬಿಟ್ಬಿಟ್ಟು ನಾನು ಬೇರೆ ಮಾತು ಕೇಳೋದೇ ಇಲ್ಲ. ಹಾಂ, ಇವಳು ಪ್ರೀತಿ ಏನು ಅಂತ ಹೇಳ್ಬಿಟ್ಟು ನಂಗೆ ಇವಾಗ ಗೊತ್ತಾಯ್ತು. ಅಷ್ಟು ಪಾಪ ಮಾಡ್ಕೊಂಡು ಕಳಿಸಿದ್ರು ನೋಡೋರು ಅಮ್ಮಂತಾಗೆ ಸಪ್ಪಗೆ ನಿಂತ್ಕೊಂಡು ನನ್ನ ಗಂಡ ಒಬ್ಬನೇ ಇತ್ತನ್ ಕಣಮ್ಮ ಅಂತ ನಿಂತ್ಕೊಂಡು ಸಪ್ಪಗೆ ಮಾತಾಡ್ತಾಳೆ. ಇದ್ರಾಗೆ ಗೊತ್ತಾಗಲ್ವೇನಲ್ಲ ಪೊದ್ದಿನ ಎಷ್ಟು ವಿರುತಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸಾಕಣ್ಲ. ಇಬ್ಬರದೂ ಮಾತುಗಳನ್ನವೇ ಕೇಳಿಸ್ಕೊಂಡಿದ್ದೀನಿ. ನನ್ನ ಎಂಡ್ರೆ ನೀ ನನಗೆ ಬೇಕು. ನನ್ನ ಕಷ್ಟನ ಸುಖನ ನಾನು ಎಂಡ್ರ ಜೊತೆ ನೀ ಇರ್ತೀನಿ. ಇನ್ಮೇಲೆ ನಾನು ಎಂಡ್ರೆ ಹೇಳ್ದಂಗೆ ನೀ ಕೇಳ್ತೀನಿ. ಅಳಿಯಂದ್ರೆ ನನ್ನ ಮಗಳು ಬೆಣ್ಣೆ, ಅಳಿಯಂದ್ರೆ ಬೆಣ್ಣೆ. ಅದೇನೋ ಅಂತಾರಲ್ಲ, ಮಾತು ಕೊಲ್ಲಾದ್ರೂ ಮನ್ಸು ಬೆಣ್ಣೆ ಅಂತ ಹೇಳ್ಬಿಟ್ಟು ಹಂಗಳಿ ಅಂದರೆ ನನ್ನ ಮಗಳು. ಯಾರೋ ಕೆಟ್ಟದ್ದು ಮಾಡ್ತಾಳ್ಬಿಟ್ರೆ ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದ್ದು ಮಾಡೋಕ್ಕಿಲ್ಲ ಪಾಪ ಅವಳು ನನ್ನ ಮಗಳು. ಮತ್ತೆ ಇವಾಗ ಗೊತ್ತಾಯ್ತು. ಬಾಪದು ಬಾ ಮನೆಗೆ ಹೋಗೋಣ ಬಾ. ನಮ್ಮ ಅಣ್ಣು ನನ್ನ ಮುದ್ಕಿನ ಈಚೆ ಕಡೆ ಕಳಿಸ್ಬಿಟ್ಟು ನಾನು ನೀನು ನೆಮ್ಮದಿಯ ಖುಷಿಯಾಗಿರೋಣ ಬಾ. ಅಲ್ಲೇ ನೀನು ಮೊದಲು ಹೆಂಗಿದ್ವೋ ಹಂಗೆ ಇರೋಣ ನಾನು ನೀನು. ಈಗ ನಿಮ್ಮ ಅಣ್ಣಯ್ಯ ಮನೆ ಬರ್ಕೊಟ್ಬಿಟ್ಟು ನೀನು ಇದ್ದಕ್ಕಿಂದಂಗೆ ನೀನು ಮನೆ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ರೆ ಹೇಳಿದ್ರೆ ಎಲ್ಲೋ ಐತನೋ ಏನೋ ಅವನು. ಎಲ್ಲನ ಹೋಗ್ಲಿ ಬಿಡು, ನನಗೇನಂತೆ ಆಳು ಬಿದ್ದೋಗ್ಲಿ. ನನ್ನೇನು ಬೀದಿಗೆ ತರಬೇಕು ಅಂತ ಹೊಂಟಿರೋನ್ಗೆ ಎಲ್ಲೋದ್ರೇನಂತೆ ಯಾವ ಲೆಕ್ಕ ಅವನಿಗೆ ಎಲ್ಲನ ಹೋಗಿ ಬಿದ್ದಿರಲಿ ಹೇಳು. ನನಗೇನು ಬೇಕಾಗಿಲ್ಲ. ನಾನು ನನ್ನ ಎಂಡ್ರ ಜೊತೆ ಸಂದಕ್ಕಿರ್ಬೇಕು ಅಷ್ಟೇ. ನನ್ನ ಪಡಗೆ ನಾನು ಸಂದಕ್ಕೇನೆ ಇರ್ತೀನಿ. ಯಾರು ಸವಾಸನವೇ ನನಗಂತೂ ಬೇಡ. ಇನ್ಮ್ಯಾಲೆ ಸಂದಕ್ಕೇನೆ ಇರ್ತೀನಿ ನನ್ನ ಪೊದ್ದಿ ಜೊತೆ. ಅವ್ನು ಹೆಂಗನ ಬೀದಿಗೆ ಬೀಳೇಳಿ ನನಗೇನಂತೆ ಮದುವೆ ಮಾಡ್ಕೊಂಡು ಹೇಳ್ಬಿಟ್ಟು ಯಾರಾದ್ರೂ ಹೇಳಿದ್ರೆ ನನಗೆ ಮದುವೆ ಮಾಡ್ಕೊಳ್ಳೋದಲ್ದೆ ಮನೆ ಇಬ್ಬಿಬ್ರಿಗೂ ಒಂದೊಂದು ಬೇಕಂತೆ. ಅದು ನಾನು ಕಟ್ಟಿರೋ ಮನೆ ಬೇಕಂತೆ. ಯಾರನ್ನ ಮಗ ಕೊಡ್ತಾನೆ? ಹಬ್ಬ ದೇವ್ರೆ, ಕೊನೆಗೂ ನನ್ನ ಒಳಿಯಿಂದ ನನ್ನ ಮಗಳದ್ದು ಜಗಳ ಮುಗೀತಲ್ಲ, ಅಷ್ಟೇ ಸಾಕು. ಪದು ಬಾ ಮನೆಗೆ ಹೋಗೋಣ ಬಾ. ನೀನು ಇಲ್ಲ ಅಂತ ನನಗೆ ಆಗಕ್ಕಿಲ್ಲ. ನಾನು ತೆಪ್ಪಾಯ್ತು ಅಂತ ಕೇಳಿದ್ನಲ್ಲ, ಇನ್ನು ಮುನಿಸ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಎಲ್ಲ ಬಿಟ್ಬಿಡು. ಬೇಜಾರಾದ್ರೆ ನಾಲ್ಕು ಬಾರಿಸ್ಬಿಡು. ಇನ್ನೊಂದು ಕಿತ ಹಿಂಗೆಲ್ಲ ಮನೆ ಬಿಟ್ಬಿಟ್ಟು ಬರ್ಬೇಡ. ನೀನೇ ನನ್ನ ಮನೆ ಭಾಗ್ಯ ದೇವತೆಯಲ್ಲಿ ಮಹಾಲಕ್ಷ್ಮಿ ಎಲ್ಲನೂ. ಅತ್ತೆ ನಿಮ್ಮ ಮಗಳನ್ನ ಕರ್ಕೊಂಡೋಯ್ತೀನಿ ಕಣತೆ, ಕಳಿಸ್ಕೊಡಿ. ಪದುವ ಬಾ. ಅಯ್ಯೋ ನಾನೇನಪ್ಪ ಕಳಿಸ್ಕೊಡೋದು? ತುದಿಗಾಲ ನಿಂತಿದ್ಲ ಅವಳೇನೇ ನೀ ಬರಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಪ್ಪ, ಕರ್ಕೊಂಡೋಗು. ನೀವಿಬ್ರು ಸಂದಾಕಿದ್ರೆ ನಮ್ಗೆ ತಾನೇ ಇನ್ನೇನು ಬೇಕು ಹೇಳು. ನಡೀರಿ ಹೋಗೋಣ, ನಡೀರಿ ಅತ್ಲಾಗೆ ಹೋಗ್ಬಿಟ್ಟು ನಿಮ್ಮ ಅಣ್ಣನ ನಿಮ್ಮ ಮತ್ಕೇನು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಆರಾಮಾಗಿರೋಣ. ಈಗಿತ್ತ ನಾನೆಲ್ಲ ಈಚೆ ಕಡೆಗೆ ಹಾಕೋದು, ನೀವು ಈಚೆ ಕಡೆಗೆ ಹಾಕಬೇಕು. ನಿಮ್ಮನ್ನು ಹೆಂಗೆ ಮೋಸ ಮಾಡಿದ್ರೆ ನಿಮ್ಮ ಅಣ್ಣನೂ ನಿಮ್ಮ ಮತ್ಕೆ ಇಬ್ರು ನಾನು ಈಚೆ ಕಡೆಗೆ ಹಾಕಿದ್ರೆ ಸಂದಕ್ಕಿರಕ್ಕಿಲ್ಲ. ನೀವೇನೇನಿಯ ಇದು ನನ್ನ ಮನೆ ಬಿಟ್ಟು ತೊಲಗ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಬಾಯಿಂದನೇ ಬರಬೇಕು. ನಿಮ್ಮ ಬಾಯಿಂದನೇ ಬರ್ತದೆ ಅಂದರೆ ಮಾತ್ರ ನಾನು ನಿಮ್ಮ ಮನೆಗೆ ಬರ್ತೀನಿ. ಇಲ್ಲಾಂದರೆ ನಾನಂತೂ ನಿಮ್ಮ ಮನೆಗೆ ಬರೋಕ್ಕಿಲ್ಲ. ನೀವೇ ಬಾಯಿ ಬಿಟ್ಟು ಹೇಳ್ತೀರ ತಾನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು. ಅಯ್ಯೋ ಇಷ್ಟ ಆದ್ಮೇಲೂ ಹೇಳ್ದಿದಂಗೆ ಇರಕಾಯ್ತದ? ನಡಿ ನಾನಂತೂ ಹೇಳ್ತೀನಿ. ಹಬ್ಬ ಸದ್ಯ ಈಗ ನಂಗೆ ಗೊತ್ತಿ ಸಮಾಧಾನ ಆಯಿತು. ನೀವಂತೂ ನಿಮ್ಮ ಅಣ್ಣನ ಭ್ರಮೆಯಿಂದ ಈಚೆ ಕಡೆಗೆ ಬಂದ್ಬಿಟ್ಟಲ್ಲ. ಸರಿ ನಡೀರಿ ಹೋಗೋಣ. ಅಮ್ಮ ಸರಿ ಕಣಮ್ಮ, ನಾವಿನ್ನು ಬರ್ತೀವಿ. ಸರಿನಾ? ಅಲ್ಲಿ ಹೋಗ್ಬಿಟ್ಟು ಇನ್ನು ಸರ್ವ್ ಮಾಡೋದು ಶಾನೆ ಐತೆ. ಅಲ್ಲ ಕಣಮ್ಮಿ, ಒಳಿ ಅಂದ್ರೆ ಒಂದು ಊಟ ಕಾಪಿನೂ ಕುಡಿಲಿಲ್ಲ, ಏನು ಕುಡಿಲಿಲ್ಲ. ಅಯ್ಯೋ ಕುಂತ್ಕೊಳ್ಳಿ, ಕೋಳಿಗಿಳಿ ತರಿಸ್ತೀನಿ, ತಿನ್ಕೊಂಡು ಹೋಗಿರಂತೆ. ಅಯ್ಯೋ ಅತ್ತೆ, ಪೊದ್ದು ನಮ್ಮ ಮನೆಗೆ ಗೊತ್ತಿರೋದು, ನನ್ನ ಜೊತೆ ಗೊತ್ತಿರೋದೇನಿ. ನನಗಂತೂ ಹಾಲು ಕುಡಿದು ಸಂತೋಷ ಆಗ್ತೈತೆ. ಇನ್ನು ನಿಮ್ಮ ಮನೆಗೆ ಬಂದು ಕಾಪಿ ಏನು ಅಲ್ಲೆಲ್ಲ ಮನೆ ಸಮಸ್ಯೆ ಎಲ್ಲ ಸುರೋದ್ಮೇಲೆ ಬಂದ್ಬಿಟ್ಟು ಸಂದ ಊಟ ಮಾಡ್ಕೊಂಡು ಹೋಯ್ತೀವಿ. ಈಗ ಅಷ್ಟೊಂದು ಟೇಮ್ ಇಲ್ಲ, ಹೋಗ್ಬೇಕು ನಾವು. ಅಲ್ಲಿ ಇಲ್ಲ ಅಂದರೆ ಜಾಸ್ತಿ ಒಂದು ಕತೆ ಆಗೋಗ್ಬಿಡ್ತದೆ. ಸರಿ ಕಣ್ರಪ್ಪ, ಹೋಗ್ಬಿಟ್ಟು ಬರ್ರಿ. ಪೊದ್ವಾ ಹುಷಾರ್ ಕಣಮ್ಮ, ಇನ್ನೊಂದ್ಕಿಂತ ಜಗಳ ಇಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಗಂಡ ಎಂಡ್ರು ಕೂತ್ಕೊಂಡು ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಮಾತಾಡ್ಕೊಂಡು ಎಲ್ಲನೂ ಬಗೆಹರಿಸ್ಕೊಳ್ಳಿ ಸಮಸ್ಯೆಗಳನ್ನ. ಹಿಂಗೆಲ್ಲ ಎಲ್ಲರಿಗೂ ಗೊತ್ತಾಗಂಗೆ ಮಾಡ್ಕೊಂಡು ಬರೋಕ್ಕೆ ಹೋಗ್ಬೇಡ್ರಿ. ಸರಿ ಒಳಮ್ಮ, ಆಯ್ತು ಬರ್ತೀನಿ. ನಡೀರಿ ಹೋಗೋಣ, ನಡೀರಿ. ಸರಿ ಬಾಪದು. ಗಾಡಿನಾಗ ಬಂದಿದ್ದೀವಿ, ನಿನ್ನ ಫ್ರೆಂಡ್ ಗಾಡಿ. ನಾನು ನನ್ನ ಎಂಡ್ರು ಇಬ್ರು ಓದ್ತೀವಿ. ನೀನು ಬಸ್ಸಾಗಿ ಬಂದ್ಬಿಡ್ಲಾ? ಅಯ್ಯೋ ಅಣ್ಣ, ಏನಾಗಕ್ಕಿಲ್ಲ ಕಣ್ಲ, ನನಗೆ ಕಾಲಾಗಕ್ಕಿಲ್ಲ. ನಿಂಗೆ ಕಾಲ ಆಯ್ತದಲ್ಲ, ಹುಷಾರಾಗಿ ಬಸ್ ಹೊತ್ಕೊಂಡು ಬಂದ್ಬಿಡು. ಸರಿನಾ? ಬಾಪದು ಹೋಗೋಣ. ಎಲ್ಲ ಇವ್ರ ಏನೋ ನನ್ನ ಎಂಡ್ರ ಅಣ್ಣ ಅಂತ ಹೇಳ್ಬಿಟ್ಟು ಸಹಾಯ ಮಾಡಕ್ಕೆ ಬಂದರೆ ನನ್ನೇನೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರಲ್ಲ. ಅಯ್ಯೋ ಈಗ ಬಸ್ ಹಿಡ್ಕೊಂಡು ಹೋಗ್ಬೇಕು.